ಪ್ರದೀಪ್ ಶೆಟ್ಟಿ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹಿತೇಂದ್ರ ನಾಯ್ಕ ಆರೋಪಕ್ಕೆ ದಾಖಲೆ ಸಮೇತವಾಗಿ ಸ್ಪಷ್ಟನೆ. ಶಿರಸಿ ನಗರಸಭೆ ಜಾತ್ರಾ ಅನುದಾನ ಪ್ರತ್ಯೇಕವಾಗಿ ಬರುವುದಿಲ್ಲ. ಶಾಸಕ ಭೀಮಣ್ಣ ನಾಯ್ಕರು ನಗರಸಭೆಗೆ ವಿಶೇಷ ಅನುದಾನ 3.5 ಕೋಟಿ ಮಂಜೂರು ಮಾಡಿಸಿದ್ದು, ಟೆಂಡರ್ ಪ್ರಕ್ರಿಯೆ ನಡೆಯಬೇಕಿದೆ. ಆಮ್ ಆದ್ಮಿ ಪಕ್ಷದ ಹಿತೇಂದ್ರ ನಾಯ್ಕ ಅವರು ನಗರಸಭೆಗೆ ಜಾತ್ರಾ ಅನುದಾನ ಬಂದಿಲ್ಲ, ಈ ಬಗ್ಗೆ ಶಾಸಕರು ಸುಳ್ಳು ಹೇಳಿದ್ದಾರೆಂದು ಸುಳ್ಳು ಆರೋಪ ಮಾಡಿದ್ದಾರೆ. ನಗರಸಭೆಯವರು ಕೂಡ ಅವರಿಗೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂದು ನಗರಸಭೆ ವಿರೋಧ ಪಕ್ಷದ ನಾಯಕರು ಪ್ರದೀಪ್ ಶೆಟ್ಟಿ ಇಂದು ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹಿತೇಂದ್ರ ನಾಯ್ಕ ಆರೋಪಕ್ಕೆ ದಾಖಲೆ ಸಮೇತವಾಗಿ ಸ್ಪಷ್ಟನೆ ನೀಡಿದರು. ಮುಖ್ಯಮಂತ್ರಿಗಳ ಹತ್ರ ಈ ಸಂಬಂಧಪಟ್ಟ ಸಚಿವರ ಹತ್ರ ಹಾಗೂ ಸಲ್ಲಿಸಿದ್ರು. ಆ ಮನವಿಗೆ ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿ 3.5 ಕೋಟಿ ಅನುದಾನವನ್ನ ಬಿಡುಗಡೆಗೊಳಿಸಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅನುದಾನ ಬಿಡುಗಡೆಗಳಿಗೂ ಕೂಡ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಹಿಂದೆ ಆಮ್ ಆದ್ಮಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ನಾಯಕರು ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು ಅಥವಾ ಏನು ಗೊತ್ತಿಲ್ಲ. ಮತ್ತು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ಸಂಭಾಷಣೆ ಅರ್ಧ ಮಂಜೂರಿ ಆಗಿದೆ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ ಸಾರ್ವಜನಿಕರಿಗೆ. ಅವರು ಕ್ಷಮೆ ಕೇಳಬೇಕು. ಅವರಿಗೆ ಮತ್ತೆ ಕೆಲವು ವಾಟ್ಸಪ್ ಯೂನಿವರ್ಸಿಟಿ ಪಂಡಿತರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ 22/2/2024 ಶಿರಸಿ ಕ್ಷೇತ್ರ ವ್ಯಾಪ್ತಿಗಂತ ಅದು ಸರ್ಕಾರಿ ಆದೇಶ ಆಗ್ತದೆ. ಈಗ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವುದೇ ಜಾತ್ರೆ ಮಾಡ್ರಿ, ಜಾತ್ರೆಗೆ ಅಂತ ಹೇಳಿ ಅನುದಾನ ಬಿಡುಗಡೆ ಮಾಡುವಂತ ಒಂದು ಪ್ರೊಸೆಸ್ ಇಲ್ಲ. ಆ ಸಂದರ್ಭವನ್ನು ನಾವು ಉಪಯೋಗಿಸಿಕೊಂಡು ಈ ಕ್ಷೇತ್ರದ ಶಾಸಕರು ಯಾರೇ ಇದ್ದವರಿರಲಿ ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅನುದಾನವನ್ನು ಸರ್ಕಾರದಿಂದ ನಮ್ಮ ಊರಿಗೆ ಬಿಡುಗಡೆ ಮಾಡಿಸುವಂತ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದಲ್ಲಿ ನಮ್ಮ ಶಾಸಕರು ಭೀಮಣ್ಣ ನಾಯ್ಕರವರು ಸಫಲರಾಗಿ 3.5 ಕೋಟಿ ತಂದಿದ್ದಾರೆ. ನಾನು ಮಾಹಿತಿ ಹಕ್ಕಿನಲ್ಲಿ ಕೇಳಿದ್ದೇನೆ, ಅನುದಾನ ಬಿಡುಗಡೆಗೊಳಿಸಿಲ್ಲ ಅಂತ ತಿಳ್ಕೊಂಡವರು. ಸರ್ಕಾರಿ ವ್ಯವಸ್ಥೆಯಲ್ಲಿ ಅನುದಾನದ ಮಂಜೂರಿಯ ಆದೇಶ ಆದ ನಂತರ ಅದಕ್ಕೆ ಹಲವಾರು ಪ್ರೊಸೆಸ್ಗಳ ಆದ ನಂತರ ಹಣದ ಬಿಡುಗಡೆ ಆಗೋದಂತ ಫಸ್ಟ್ ತಿಳ್ಕೊಳ್ಬಹುದು. ಯಾಕಂದ್ರೆ ಸ್ಟೇಟ್ಮೆಂಟ್ ಕೊಡೋದನ್ನು ಅವರು ಕೂಡಲೇ ನಿಲ್ಲಿಸಬೇಕಂತ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಸಾಹಿತ್ಯ ಚಿಂತನ ಮಂಥನದಿಂದ ನವನೀತ ತಂತಿರಲಿ ಕೃಷ್ಣ ಪದಕಿಯವರ ಸುಂದ ಕುವರನ ಕಗ್ಗ ಕೃತಿ ಲೋಕಾರ್ಪಣೆ ಮಾಡಿದ ಶ್ರೀರಂಗಕಟ್ಟಿ. ಸಾಹಿತ್ಯದಲ್ಲಿ ಜೀವಂತಿಕೆ ಇರಬೇಕು, ಸದಾ ಹರಿಯುವ ಸಲೀಲದಂತೆ ಶುದ್ಧವಾಗಿರಬೇಕು. ಸಾಹಿತ್ಯವೆಂದರೆ ಸುಂದರವಾಗಿ ಮುದ್ರಿತವಾದ ಪುಸ್ತಕವಾಗಿರದೆ ಚಿಂತನ ಮಂಥನದಿಂದ ಹೊರಹೊಮ್ಮಿದ ನವನೀತದಂತಿರಬೇಕು ಎಂದು ವಿಶ್ರಾಂತ ಪ್ರಾಚಾರ್ಯ ಯಲ್ಲಾಪುರದ ಪ್ರೊಫೆಸರ್ ಶ್ರೀರಂಗಕಟ್ಟಿ ಹೇಳಿದರು. ಅವರು ಸಾಹಿತ್ಯ ಸಂಚಲನ ಶಿರಸಿ, ಕರ್ನಾಟಕ ರಾಜ್ಯ ಮುಕ್ತಕ ಕವಿ ಪರಿಷತ್ತು ಜಿಲ್ಲಾ ಘಟಕ ಶಿರಸಿ ಆಶ್ರಯದಲ್ಲಿ ಕವಿ ಕೃಷ್ಣ ಪದಕಿಯವರ ಸುಂದರ ಕುವರನ ಕಗ್ಗ ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಸಭಾ ಕಾರ್ಯಕ್ರಮದ ನಂತರದಲ್ಲಿ ಕಗ್ಗಗಳ ವಾಚಕ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ನಡೆಯಿತು. ಕವಯಿತ್ರಿ ಗಂಗಾ ಹೆಗಡೆ ಕಾನ್ಸೂರ್ ಕಗ್ಗಗಳನ್ನು ತಮ್ಮ ಸಿರಿಕಂಠದಿಂದ ವಾಚಿಸಿದರೆ, ಚಿಂತಕ ಅರ್ಥಧಾರಿ ಗಣಪತಿ ಭಟ್ ವರ್ಗಾಸರ ವ್ಯಾಖ್ಯಾನಿಸಿದರು. ಡಿಎಸ್ ನಾಯ್ಕ್ ಉಪನ್ಯಾಸಕಿ ಭವ್ಯ ಹೆಳೆಯೂರು, ಪಿಸಿ ದಾಕ್ಷಾಯಿಣಿ, ಕವಯಿತ್ರಿ ಪ್ರತಿಭಾ ಎಂ ನಾಯ್ಕ್ ಇದ್ದರು. ರಾಘವೇಂದ್ರ ಮಠದಲ್ಲಿ 41ನೇ ವಾರ್ಷಿಕೋತ್ಸವ. ನಗರದ ರಾಘವೇಂದ್ರ ಮಠದಲ್ಲಿ ರಾಘವೇಂದ್ರ ಸೇವಾ ಸಮಿತಿ ಆಶ್ರಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೂಲ ಮೃತ್ತಿಕಾ ಬೃಂದಾವನ ಪ್ರತಿಷ್ಠಾಪನೆಯ 41ನೇ ವಾರ್ಷಿಕೋತ್ಸವ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ನೆರವೇರಿತು. ಬೆಳಿಗ್ಗೆ ಪವಮಾನ ಹೋಮ, ಅಷ್ಟೋತ್ತರ ಬೃಂದಾವನ, ನವಗ್ರಹ ದೇವತೆಗಳಿಗೆ ಶತಾಧಿಕ ನಾರಿಕೆಳ ಅಭಿಷೇಕ, ಪಂಚಾಮೃತ ಅಭಿಷೇಕ, ಪುಷ್ಪಾಲಂಕಾರ, ತುಳಸಿ ಅರ್ಚನೆ, ಮಧ್ಯಾಹ್ನ ಪೂರ್ಣಾಹುತಿ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಿತು. ರಾತ್ರಿ ರಥೋತ್ಸವ, ಅಷ್ಟವದನ ಸೇವೆ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿತರಣೆಯೊಂದಿಗೆ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಆತ್ಮವಿಶ್ವಾಸ ಹೆಚ್ಚಿಸುವ ಜ್ಞಾನ ವಿಕಾಸ ಕಾರ್ಯಕ್ರಮ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಸಿದ್ದಾಪುರ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಮತ್ತು ಮಾತೃಶ್ರೀ ಅಮ್ಮನವರ ಕನಸಿನ ಕೂಸಾದ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಕಾವಚೂರು ವಲಯ ಮನ್ಮನೆ ಕಾರ್ಯಕ್ಷೇತ್ರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮೃದ್ಧಿ ಕೇಂದ್ರದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಕಾರ್ಯಕ್ರಮದಲ್ಲಿ ಸಿದ್ದಾಪುರ ತಾಲೂಕಿನ ಯೋಜನಾ ಅಧಿಕಾರಿಗಳಾದ ಗಿರೀಶ್ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆರೋಗ್ಯಕರವಾದ ಆಹಾರದ ಬಗ್ಗೆ ಮತ್ತು ಪೌಷ್ಟಿಕ ಆಹಾರ ಯೂಟ್ಯೂಬ್ ಚಾನೆಲ್ ಅಜ್ಜಿಯ ಕೈತುತ್ತು ವಾತ್ಸಲ್ಯ ಕಾರ್ಯಕ್ರಮ ಜ್ಞಾನ ವಿಕಾಸ ಕೇಂದ್ರ ಸಭೆಯಲ್ಲಿ ಮಹಿಳೆಯರು ತಮ್ಮನ್ನು ತಾವು ಗುರುತಿಸಿಕೊಳ್ಳಲು ವೇದಿಕೆ ಆಹ್ವಾನ ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡಿದರು. ಕೇಂದ್ರದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು. ತಾಲೂಕಿನ ಯೋಜನಾ ಅಧಿಕಾರಿಗಳಿಂದ ಗಿರೀಶ್ ಮತ್ತು ತಾಲೂಕಿನ ಸಮನ್ವಯ ಅಧಿಕಾರಿಯಿಂದ ಲಲಿತಾ ಅವರಿಂದ ಬಹುಮಾನ ವಿತರಣೆ ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರತಿನಿಧಿಯಾದ ಅಣ್ಣಪ್ಪ ಮತ್ತು ಕೇಂದ್ರದ ಕೋಶಾಧಿಕಾರಿಯಾದ ಅಕ್ಷತಾ ಮತ್ತು ಕೇಂದ್ರದ ಬಿಂದುಗಳಾದ ಕೇಂದ್ರ ಸದಸ್ಯರು ಹಾಜರಿದ್ದರು.